ಫ್ರೆಶ್ ಬಂಗುಡೆ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಯಾವುದೇ ರೀತಿಯಲ್ಲಿ ಪುಡಿ ಪುಡಿಯಾಗದೆ ಚೆನ್ನಾಗಿ ಕೋಟಿಂಗ್ ಹಿಡಿದಿರುವಂತಹ ಮಸಾಲೆ ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ ಇವತ್ತು. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1 kg ನಾನಿಲ್ಲಿ ದೊಡ್ಡ ಬಂಗುಡೆ ತೆಗೆದುಕೊಂಡಿದ್ದೇನೆ. ಇದರಲ್ಲೊಂದು 5 ಮೀನಿದೆ, 5ರಿಂದ 6 ಮೀನಿದೆ. ಇದರಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡುವ. ನಾನೊಂದಿಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೆ ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬಹುದು. ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ, ಹಳದಿ ಪುಡಿ, ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಅಂದರೆ ಅರ್ಧ ಟೇಬಲ್ ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಿಮಗಿಷ್ಟ ಆದರೆ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ ನಾನು 1.5 ಲಿಂಬೆಹಣ್ಣು ತೆಗೆದುಕೊಂಡಿದ್ದೇನೆ, 3 ಅದನ್ನೆಲ್ಲ ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಪುಡಿ, 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟು. ಇದನ್ನೀಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು ಸಲ ಇದೇ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ನಂತರ ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟುಗಳಿಲ್ಲದ ಹಾಗೆ. ಸಬ್ಸ್ಕ್ರೈಬ್ ಮಾಡಿದ ವೀಕ್ಷಕರಿಗೆಲ್ಲ ಧನ್ಯವಾದ. ನೋಡಿ, ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ಇನ್ನಷ್ಟು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿದೆ ನೋಡಿ. ಈಗ 2 ದೊಡ್ಡ ಚಮಚ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆ ಹಾಕ್ಬೋದು. ಇದು ಹಾಕೋದ್ರಿಂದಾಗಿ ಕೋಟಿಂಗ್ ಚೆನ್ನಾಗಿರ್ತದೆ, ಮೀನಿನ ಕದಲದೆ ಚೆನ್ನಾಗಿ ಮೀನಿನಲ್ಲಿ ಅಂಟಿರ್ತದೆ. ತಿನ್ನುವಾಗ ಸಹ ಅಷ್ಟೇ ಮಸಾಲೆ ಹೋಗೋದಿಲ್ಲ. ನೋಡಿ, ಇದು ಬಂಗುಡೆ ಕ್ಲೀನ್ ಮಾಡಿ ನಾನು ತಂದಿದ್ದೇನೆ. ಇದನ್ನೀಗ ನಡು ಭಾಗದಿಂದ ಹೇಗೆ ಕಟ್ ಮಾಡೋದೆಂದು ತೋರಿಸ್ತೇನೆ. ಚಾಕು ತುಂಬ ಶಾರ್ಪಾಗಿದ್ದರೆ ಚೆನ್ನಾಗಿ ಕಟ್ ಆಗ್ತದೆ, ಪುಡಿ ಆಗದೆ. ನೋಡಿ, ಈ ರೀತಿ ನಡುವಿನಿಂದ ಕಟ್ಟು ಕೊಡಬೇಕು. ಮುಳ್ಳೆಲ್ಲ ಚೆನ್ನಾಗಿ ಕಟ್ ಆಗ್ತದೆ ಇದರಲ್ಲಿ. ಇಲ್ಲಿ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಬೇಕಾಗ್ತದೆ. ನೋಡಿ, ಈ ರೀತಿ ತುಂಬ ಸುಲಭ ಮಾಡೋದು. ಒಂದು ಸಲ ಮಾಡೋದು ಗೊತ್ತಾದರೆ ನಂತರ ಸುಲಭ ರೀತಿಯಲ್ಲಿ ಮಾಡ್ಬೋದು. ಇದು ತಿನ್ನಲಿಕ್ಕೆ ಸಹ ಅಷ್ಟೇ ಮಸಾಲೆ ಎಲ್ಲ ಒಳಗೆ ತಾಗೋದ್ರಿಂದಾಗಿ ಚೆನ್ನಾಗಿ ಹಿಡ್ಕೊಳ್ತದೆ ಮತ್ತು ರುಚಿಯಾಗಿರ್ತದೆ ಕೂಡ. ಇಲ್ಲಾಂದರೆ ಒಳಗೆ ಸ್ವಲ್ಪ ಸಪ್ಪೆ ಅನಿಸ್ತದೆ ಇಡೀ ಮೀನಿಗೆ. ನಾವು ಖಾಲಿ ಒಂದು ಕಟ್ಟು ಕೊಟ್ಟು ಮಾಡಿದರೆ, ಈ ರೀತಿ ಮಾಡಿದರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೇನೆ. ನೋಡಿ, ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತೇನೆ. ಚಾಕು ಸ್ವಲ್ಪ ಶಾರ್ಪ್ ಆಗಿರಬೇಕಷ್ಟೇ, ಮತ್ತೇನು ತೊಂದರೆ ಆಗೋದಿಲ್ಲ ಇದು ಕಟ್ ಮಾಡಲಿಕ್ಕೆ. ಈ ರೀತಿ ಕಟ್ ಮಾಡಿದರೆ ನಡುವೆ ಸಹ ಮಸಾಲೆ ತುಂಬಿಸಿದರೆ ಒಳ್ಳೆ ಮಸಾಲೆ ಹಿಡಿದು ಮೀನೇನು ಸಪ್ಪೆ ಅಥವಾ ಏನು ಸ್ಮೆಲ್ ಏನು ಬರುವುದಿಲ್ಲ. ನೋಡಿ, ಈ ರೀತಿ ಮಸಾಲೆ ಹಾಕಿದ ಕಟ್ಟಿಗೆ ಸಹ ಮಸಾಲೆ ತುಂಬಿಸಿ ಹಚ್ಚಬೇಕು. ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ಹಾಗೇ ಇಟ್ಟು ಬಿಡಬೇಕು. ನಂತರ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ತೆಗಿತಾ ಇದ್ದೇನೆ ನಾನು. ಈಗ ನೋಡಿ, ಕಾವಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಅಥವಾ ಬೇರೆ ಯಾವುದೇ ಎಣ್ಣೆ ಹಾಕ್ಕೊಳ್ಬಹುದು. ಇದು ಲೋ ಟು ಮೀಡಿಯಮ್ ಹೀಟಲ್ಲಿ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ. ನೋಡಿ, ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ಕರಿಬೇವು ಒಂದು ಹಾಕಿದ್ದೇನೆ ಕೆಳಗೆ. ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ, ಪರಿಮಳಕ್ಕೆ ಸಹ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ 2 ಮೀನಿದು ದೊಡ್ಡ ಕಾವಲಿ ಆದದ್ರಿಂದ 2 ಮೀನಿದ್ರಲ್ಲಿ ಹಿಡಿಸ್ತದೆ. ಸಣ್ಣ ಕಾವಲಿ ಆದರೆ ಒಂದನ್ನೇ ಮಾಡಬೇಕಾಗ್ತದೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಲಿಕ್ಕೆ ಬಿಡುವ. ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ಎಣ್ಣೆ ತಾಗದ ಕಡೆ ಈ ರೀತಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಆವಾಗ ಅಲ್ಲಿ ಸಹ ಚೆನ್ನಾಗಿ ಫ್ರೈ ಆಗ್ತದೆ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈಗ ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ. ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಕೋಟಿಂಗ್ ಹಿಡಿದಿದೆ ನೋಡಿ. ಯಾವುದೇ ರೀತಿಯ ಕೋಟಿಂಗ್ ಕದಲದೆ ಬಂದಿದೆ, ಅಷ್ಟೇ ಚೆನ್ನಾಗಿ ಅಂಟಿ ಬೇಕಿದೆ ನೋಡಿ ಮೀನಿಗೆ. ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ, ನನಗೆ ಯಾವ ರೀತಿ ಬಂತು ಎಂದು ತಿಳಿಸಿ. ನಿನ್ನೆ ಪನ್ನೀರ್ ರೆಸಿಪಿ ಅಪ್ಲೋಡ್ ಮಾಡಿದ್ದೆ, ಖಂಡಿತ ಅದನ್ನು ಸಹ ಸರ್ಚ್ ಮಾಡಿ ನೋಡಿ. ಈ ರೀತಿ ಸ್ವಲ್ಪ ಸೈಡಲ್ಲೆಲ್ಲ ಪ್ರೆಸ್ ಮಾಡಬೇಕು. ಕಾವಲಿಗೆ ತಾಗದ ಜಾಗ ಇದ್ದರೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಎಣ್ಣೆಗಾಗಿ ಅದು ಫ್ರೈ ಆಗ್ತದೆ. ಈಗ ರೆಡಿ ಆಗ್ತಾ ಬಂತು. ಇದು ತುಂಬ ಹೊತ್ತೇನು ತೆಗೆದುಕೊಳ್ಳೋದಿಲ್ಲ ಫ್ರೈ ಆಗಲಿಕ್ಕೆ.
ನೋಡಿ, ಈಗ ನಾನೊಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ನೋಡಿ, ಎರಡೂ ಕಡೆ ಸಹ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಈಗ ನಾನು ಇದನ್ನು ತೆಗಿತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಕೂಡ ಇದು ಮಾಡಿದಾಗ ಇದೇ ರೀತಿ ಚೆನ್ನಾಗಿ ಬಂದರೆ ಖಂಡಿತ ನಿಮಗೆ ಸಹ ಖುಷಿ ಆಗ್ತದೆ. ಟ್ರೈ ಮಾಡಿ ನೋಡಿ. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.